ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಇದೆ. ಕರಾವಳಿ ಹಾಗೇನೆ ಮಲೆನಾಡು ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಅನ್ನು ನೀಡಲಾಗಿದೆ. 7 ಜಿಲ್ಲೆಗಳಿಗೆ ಇವತ್ತು ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕರಾವಳಿ ಭಾಗ, ಮಲೆನಾಡು ಭಾಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಉಳಿದಂತೆ ಬೆಳಗಾವಿ, ಧಾರವಾಡಕ್ಕೆ ಯೆಲ್ಲೋ ಅಲರ್ಟ್ ಇದೆ. ಇನ್ನು ರಾಜಧಾನಿ ಬೆಂಗಳೂರಲ್ಲಿ ಇವತ್ತು ಸಾಧಾರಣ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಈಗ ಮುಂಗಾರು ಚುರುಕಾಗ್ತಾ ಇದೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ. ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಇವತ್ತು ಕೂಡ ಕೊಡಗು ಭಾಗ, ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಉಳಿದಂತೆ ಬೆಳಗಾವಿ, ಧಾರವಾಡದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಇನ್ನು ಬೆಂಗಳೂರಲ್ಲಿ ಸಾಧಾರಣ ಮಟ್ಟಿಗೆ ಇವತ್ತು ಮಳೆ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಇನ್ನು 7 ಜಿಲ್ಲೆಗಳಿಗೆ ಇವತ್ತು ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಕರಾವಳಿ, ಮಲೆನಾಡು ಜಿಲ್ಲೆಗಳಿಗೆ ಇವತ್ತು ಮಳೆ ಅಲರ್ಟ್ ಅನ್ನು ನೀಡಲಾಗಿದೆ. ಇನ್ನು ಬೆಂಗಳೂರು ವಿಷಯ ಹೇಳೋದಾದ್ರೆ ಬೆಂಗಳೂರಲ್ಲಿ ಇವತ್ತು ಒಂದು ಸಾಧಾರಣ ಮಟ್ಟಿಗೆ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಉಳಿದಂತೆ ಬೆಳಗಾವಿ ಭಾಗದಲ್ಲೂ ಇವತ್ತು ಮಳೆ ಆಗುತ್ತೆ. 7 ಜಿಲ್ಲೆಗಳಿಗೆ ಇವತ್ತು ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಬೆಳಗಾವಿ, ಧಾರವಾಡದಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಶೃಂಗೇರಿಯಲ್ಲಿ ತಡೆಗೋಡೆ ಕುಸಿತದ ಆತಂಕ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಏನ್ ಬೇಕಾದರೂ ಆಗಬಹುದು. 50 ಅಡಿ ಎತ್ತರದ ತಡೆಗೋಡೆ ಬೆರುಕು ಬಿಟ್ಟಿದೆ. ಶೃಂಗೇರಿಯಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಶೃಂಗೇರಿ ತಾಲೂಕು ಕಚೇರಿ ಮುಂಭಾಗದ ತಡೆಗೋಡೆ ಅದು ಭದ್ರಾ ನದಿ ಪಾಲಾಗುವಂತ ಭೀತಿಯಲ್ಲಿ ಅಂಗಡಿಗಳಿವೆ. ತಡೆಗೋಡೆ ಕೆಳಭಾಗದಲ್ಲಿ 4 ಮನೆ ಇದೆ, 18 ಅಂಗಡಿಗಳಿದೆ. ಶೃಂಗೇರಿಯಲ್ಲಿ ಮನೆ ಹಾಗೇನೆ ಅಂಗಡಿಗಳ ಸ್ಥಳಾಂತರಕ್ಕೆ ಸೂಚನೆಯನ್ನ ನೀಡಲಾಗಿದೆ. ತಡೆಗೋಡೆ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಸುಮಾರು ಒಂದು 50 ಅಡಿ ಎತ್ತರ, 120 ಅಡಿ ಅಗಲದ ತಡೆಗೋಡೆ ಅದು, ಆದರೆ ಈಗ ಬೆರುಕು ಬಿಟ್ಟಿದೆ. ಶೃಂಗೇರಿ ತಾಲೂಕು ಕಚೇರಿ ಮುಂಭಾಗದಲ್ಲೇ ಕಳಪೆ ಕಾಮಗಾರಿಯಾಗಿದೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ಈಗ ಆ ಭಾಗದಲ್ಲಿ ಜೋರು ಮಳೆ ಬರ್ತಾ ಇದೆ. ಆ ತಡೆಗೋಡೆ ಬಿರುಕು ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಕೆಳಭಾಗದಲ್ಲಿ ಮನೆಗಳು ಇದೆ, ಅಂಗಡಿಗಳು ಇದೆ. ಹಾಗಾಗಿ ಈಗ ಭೀತಿ ಕಾಡ್ತಾ ಇದೆ. ಮತ್ತೆ ಈ ತಡೆಗೋಡೆ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ, ಅದಕ್ಕೆ ಈ ರೀತಿ ಬಿರುಕು ಬಿಟ್ಟಿದೆ, ಬೀಳೋ ಹಂತಕ್ಕೆ ಬಂದಿದೆ ಅಂತೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾಲೂಕು ಕಚೇರಿ ಮುಂಭಾಗದಲ್ಲೇ ಈ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಶೃಂಗೇರಿಯಲ್ಲಿ ಒಂದ್ ಕಡೆ ಮಳೆ ತೀವ್ರಗೊಳ್ತಾ ಇದೆ. ಈ ಬೆನ್ನಲ್ಲೇ ಅಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ತಡೆಗೋಡೆ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಆರೋಪಗಳು ಕೇಳಿಬಂದಿದೆ. ಇಲ್ಲಿ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ? ತಡೆಗೋಡೆದು ಕೆಳಗಡೆ ಅಂಗಡಿ ಮತ್ತೆ ಮನೆಗಳಿದೆ. ಆ ಜನರ ಆತಂಕ ಹೆಂಗಿದೆ? ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ನೋಡೋಣ. ಕೇರಳದ ವಯನಾಡ್ನಲ್ಲಿ ನಿರ್ಮಾಣ ಹಂತದ ಸುರಂಗ ಕಾಮಗಾರಿಯ ವೇಳೆ ನಡೆದಂತಹ ದುರಂತ ಮಾಸುವ ಮುನ್ನವೇ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂತಹದ್ದೇ ಒಂದು ಮಹಾಘೋರ ದುರಂತ ಸಂಭವಿಸಲಿಕ್ಕೆ ಮುನ್ನುಡಿಯನ್ನು ಬರ್ತಾ ಇರತಕ್ಕಂಥ ಒಂದು ಭೀತಿ ಎದುರಾಗಿರ್ತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದ ತಾಲೂಕು ಕಚೇರಿಯ ಹಿಂಭಾಗದ ರಸ್ತೆಯಲ್ಲಿ ಇರ್ತಕ್ಕಂಥದ್ದು. ಏನೀ ಒಂದು ತಾಲೂಕು ಕಚೇರಿ ಮತ್ತು ಮಸೀದಿ ಇದೆ. ಆ ಈ ಒಂದು ಸ್ಥಳದಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 1,80,00,000 ರೂಪಾಯಿ ವೆಚ್ಚದಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. 2024ರ ಮಳೆಗಾಲದಲ್ಲಿ ಈ ಒಂದು ಪ್ರದೇಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ಒಂದು ಭೂಕುಸಿತ ಆಗಿತ್ತು. ಆ ಭೂಕುಸಿತ ಆದ ಬೆನ್ನಲ್ಲೇ 50 ಮೀಟರ್ ಉದ್ದ ಮತ್ತು 15 ಮೀಟರ್ ಎತ್ತರದ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ತಡೆಗೋಡೆ ನಿರ್ಮಾಣ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿರ್ತಕ್ಕಂಥದ್ದು. ನಿರ್ಮಾಣ ಹಂತದ ನಿರ್ಮಾಣ ಕಾಮಗಾರಿಯನ್ನು ಆರಂಭಿಸಿ 3.5-4 ತಿಂಗಳು ಕಳೆಯುವ ಹೊತ್ತಿಗೆ ಈ ಒಂದು ತಡೆಗೋಡೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ತಡೆಗೋಡೆಯ ಮಧ್ಯಭಾಗ ಈಗ ಆಲ್ರೆಡಿ ಡೊಂಕಾಗಿರ್ತಕ್ಕಂಥದ್ದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೆಳಗಡೆ ಇರ್ತಕ್ಕಂಥ ಮನೆಗಳಿರ್ಬೋದು, ಅಂಗಡಿಗಳಿರ್ಬೋದು ಮತ್ತು ರಸ್ತೆಗಳಿಗೆ ಈ ಒಂದು ತಡೆಗೋಡೆಯನ್ನು ಬಂದು ಬೀಳತಕ್ಕಂಥದ್ದು. ಈ ಒಂದು ತಡೆಗೋಡೆಯ ಹಿಂಭಾಗಕ್ಕೆ ಸುಮಾರು 2,000ಕ್ಕೂ ಅಧಿಕ ಲೋಡ್ಗಳಷ್ಟು ಮಣ್ಣನ್ನು ತಂದು ತುಂಬಿರ್ತಕ್ಕಂಥದ್ದು. ಈ ಒಂದು ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಶೃಂಗೇರಿ ಪಟ್ಟಣದ ಅಂದರೆ ಶೃಂಗೇರಿಯಲ್ಲಿರ್ತಕ್ಕಂಥ ಶಕ್ತಿ ದೇವತೆ ಶಾರದಾಂಬೆಯ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ರಸ್ತೆ ಇದಾಗಿರ್ತಕ್ಕಂಥದ್ದು. ಈ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು, ಪ್ರವಾಸಿಗರು ಹಾಗೂ ಭಕ್ತರು ಬಂದು ಹೋಗ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳು ರಾತ್ರಿ ವೇಳೆಯಲ್ಲಿ ಮಲಗೋದಕ್ಕೂ ಕೂಡ ಭಯಭೀತರಾಗಿರುವಂಥದ್ದು. ಮನೆಯ ಒಳಗಡೆ ಇರುವ ಅಷ್ಟು ಸಮಯ ಕೂಡ ಅವರೆಲ್ಲರೂ ಕೂಡ ತಮ್ಮ ಜೀವವನ್ನು ಕೈಲಿಡದೆ ಕೂರಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳೀಯರು ಈ ಒಂದು ತಡೆಗೋಡೆ ನಿರ್ಮಾಣ ಕಾಮಗಾರಿಯ ಕಳಪೆ ಕಾಮಗಾರಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ತಹಶೀಲ್ದಾರ್ ಇರ್ಬೋದು ಮತ್ತು ಇನ್ನು ಕೆಲವು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.
ದೃಶ್ಯದಲ್ಲಿ ನಮ್ಮ ರಿಪೋರ್ಟರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಕಳಪೆ ಕಾಮಗಾರಿಯಿಂದ ಈಗ ತಡೆಗೋಡೆ ಕುಸಿಯೋ ಹಂತಕ್ಕೆ ಬಂದಿದೆ ಅಂತೇಳಿ. ಸುಮಾರು ಒಂದು 50 ಅಡಿ ಎತ್ತರ ಇದೆ ಅದು. ಕಾಮಗಾರಿ ಇತ್ತೀಚೆಗೆ ನಡೆಸಿರೋದು, ಏನು ತುಂಬ ವರ್ಷ ಏನು ಆಗಿಲ್ಲ. ಬಿರುಕು ಬಿಡ್ತಾ ಇದೆ, ಬೀಳೋ ಹಂತಕ್ಕೆ ಬಂದಿದೆ ಅಂತ ಹೇಳಕ್ಕೆ. ಕಳಪೆ ಕಾಮಗಾರಿಯಿಂದ ಈ ಕೆಲಸ ಮಾಡಿದ್ದಾರೆ, ಹಾಗಾಗಿ ಇದು ಬೀಳೋ ಹಂತಕ್ಕೆ ಬಂದಿದೆ. ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕೆಳಭಾಗದಲ್ಲಿ ಸಾಕಷ್ಟು ಮನೆಗಳಿದೆ, ಅಂಗಡಿಗಳಿದೆ. ಹಾಗಾಗಿ ಅದೇನು ಒಂದು ವೇಳೆ ಬಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಸಂಭವಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಅಲ್ಲಿ ಸಾರ್ವಜನಿಕರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಏನು ಹೇಳ್ತಾರೆ, ಸೊ ಈ ಬಗ್ಗೆ ನಾವು ಮುಂದೆ ಫಾಲೋ ಅಪ್ ಮಾಡೋಣ ಈ ಸುದ್ದಿಯನ್ನು.